ನಮಸ್ಕಾರ ಕರ್ನಾಟಕ. ದಯವಿಟ್ಟು ಲಿಂಕ್ಡ್ಇನ್ ನಲ್ಲೂ ನಾನು ಈ ಆರ್ಟಿಕಲ್ ಬರೆದಿದ್ದೀನಿ. ಆಮೇಲೆ ನಿಮಗೆ ಇನ್ನೊಂದು ವಿಡಿಯೋ ಕೂಡ ಕೊಟ್ಟಿದ್ದೀನಿ. ಇವಾಗ ಆ ಲಿಂಕನ್ನು ಕೊಟ್ಟಿದ್ದೀನಿ ನಿಮಗೆ. ದಯವಿಟ್ಟು ಹೋಗಿ ಟೆಡೆಕ್ಸ್ನ ವಿಡಿಯೋನ ನೋಡಿ ಇದೇ ಥರ ಪ್ರೋತ್ಸಾಹಿಸಿ. ನಿಮ್ಮಗಳ ಪ್ರೋತ್ಸಾಹ ಭಾಳ ಉತ್ತೇಜನ ಕೊಡುತ್ತೆ. ಅದ್ರ ಜೊತೆಗೆ ಶೇರ್ ಕೂಡ ಮಾಡಿ. ಆದಷ್ಟು ಇದೊಂದು ಬದಲಾವಣೆನ ನಾವು ತರಲಿಕ್ಕೆ ಪ್ರಯತ್ನ ಮಾಡೋಣ. ಇದೆಲ್ಲ ಇಟ್ಕೊಂಡು ಇದೊಂದು ಹೊಸ ಟಾಪಿಕ್ ಶುರು ಮಾಡ್ತೀನಿ. ನನಗೆ ಈ ನಡುವೆ ಯಾಕೋ ಹೆಚ್ಚಾಗಿ ಗುರುಗಳ ಸಹವಾಸ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಹೊಸ ಗುರುಗಳು ಒಂದಷ್ಟು ಪರಿಚಯ ಆಗ್ತಾ ಇದೆ. ಒಂದಷ್ಟು ಈ ಕಾಸ್ಮಿಕ್ ಇಂಟೆಲಿಜೆಂಟ್ ಅನ್ಸಕ್ಕಂಥ ಒಂದು ಟಾಪಿಕ್ಸ್ನ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹತ್ತಿದ್ದೀವಿ. ನಾನು ಹೆಚ್ಚಾಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ಒಂದಷ್ಟು ಜ್ಞಾನ ಬೆಳೀತಾ ಇದೆ, ವಯಸ್ಸಾದಂಗೆ ಬೆಳೀತಾ ಇರುತ್ತೆ. ಅದು ಒಂದು. ಅದಾದಮೇಲೆ ಇದೆಲ್ಲಕ್ಕಿಂತ ಮುಂಚೆ ನನಗೆ ಒಂದು ತಳಹದಿ ಅಂತ ನಾನು ನಿಮಗೆಲ್ಲ ಹೇಳ್ತಾನೆ ಇರ್ತೀನಿ. ವರ್ಲ್ಡ್ ವೈಡ್ ತಿರುಗಿದಾಗ ಸುಮ್ಮನೆ ತಿರುಗಲಿಲ್ಲ ನಾನು. ಒಳ್ಳೊಳ್ಳೆ ಜಾಗ ಅದೊಂದು ರಿಸರ್ಚನ್ನು ಮಾಡಿದೆ. ಈ ಒಂದು ಆಫ್ರಿಕನ್ ಒಂದು ಟೆಕ್ನಿಕ್, ಅದು ಇವಾಗ ಮಾರ್ಷಿಯನ್ಸ್ ಅಂತ ನಾವು ಏನು ಹೇಳ್ತಾ ಇದ್ವಿ, ಅವರು ಬರ್ತಾ ಇದ್ದರು, ಹಂಗಿತ್ತು ಹಿಂಗಿತ್ತು. ಈ ಒಂದು ಟೋಟಲ್ ಈ ಸ್ಪ್ಲಿಟ್ ಆಗಿರಲಿಲ್ಲ ಆಗ ಖಂಡಗಳು, ಅದೆಲ್ಲ ಒಂದೇ ಇತ್ತು. ಈ ಥರ ಎಲ್ಲ ಒಂದು ಹಿಸ್ಟ್ರಿನ ನಾವೆಲ್ಲ ಓದಿದ್ದೀವಿ. ಅದೆಲ್ಲ ಇದ್ದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾ ಇದ್ರು. ನಮ್ಮಲ್ಲಿ ಕುಂಡಲಿನಿ ಅಂತ ಕರೀತಾ ಇದ್ರು. ಆದರೆ ಅಲ್ಲಿ ಆಫ್ರಿಕಾದಲ್ಲಿ ಮರ್ಕಾಬಾ ಟೆಕ್ನಿಕ್ ಅಂತ ಕರೀತಾರೆ. ಆಮೇಲೆ ಈ ಅನುನಾಕಿ ಕಲ್ಚರ್, ಬಹಳಷ್ಟು ಟೆಕ್ನಿಕ್ಸ್ ಇರ್ಬೋದು, ಸಾಧನೆಗಳಿರ್ಬೋದು. ಆಮೇಲೆ ನಮ್ಮಲ್ಲಿ ಈ ಒಂದು ಏನ್ಷಿಯಂಟ್ ಕೆಪಬಿಲಿಟೀಸ್ ಇವೆಲ್ಲವೂ ನಮ್ಮ ಯೋಗದಿಂದ ಮತ್ತು ನಮ್ಮ ಸಿದ್ಧಿಯಿಂದ ಸಾಧ್ಯವಾಗ್ತಾ ಇತ್ತು. ಇವು ಈಗ ಪೀಳಿಗೆಗಳು ದಾಟ್ತಾ ಹೊರಟೋಗಿದೆ. ನಾನು ಎಲ್ಲ ಕಡೆ ಓಡಾಡ್ತೀನಿ. ಆಫ್ರಿಕನ್ ಸರ್ಕಲ್ಸ್ ಅಂತ ನೋಡಿ, ಆಫ್ರಿಕನ್ ಸರ್ಕಲ್ಸಲ್ಲಿ ನಿಮಗೆ ಸಿಗುತ್ತೆ ಲೈಮ್ ಸ್ಟೋನ್ ಸರ್ಕಲ್ಸು. ಆಮೇಲೆ ಇವರು ಮೈಕಲ್ ಟೆಲ್ಲಿಂಗರ್ ಅಂತ ಇದ್ದಾರೆ ಸೌತ್ ಆಫ್ರಿಕಾದ. ನನಗೆ ಪರಿಚಯ ಇದೆ ಅವರಿಗೆ. ಮೈಕಲ್ ಟೆಲ್ಲಿಂಗರ್ ಉಬುಂಟು ಅಂಥೇಳಿ ಒಂದು ಮೂಮೆಂಟ್ ಕೂಡ ಮಾಡಿದ್ರು. ಅವ್ರು ಎಲೆಕ್ಷನು ನಿಂತ್ಕೊಂಡ್ರು, ಸೋತ್ಕೊಂಡ್ರು. ಆಮೇಲೆ ಒಂದು ದುಡ್ಡಿಲ್ಲದೆ ಇರ್ತಕ್ಕಂಥ ಒಂದು ಸಮಾಜನ ಸೃಷ್ಟಿ ಮಾಡಿದ್ದಾರೆ. ಆದಷ್ಟು ಅಲ್ಲಿ ಒಂದು ಸಮಾಜ ಅವ್ರ ಜೊತೆಗೂ ಬದುಕಿದೆ. ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ನ ಅವರು ಅನುಭವಿಸ್ತಾ ಇದ್ದಾರೆ ಇವತ್ತಿಗೂ. ಆಮೇಲೆ ಅವರು ಲೈಮ್ ಸ್ಟೋನ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ. ಆರ್ಕಿಯಾಲಜಿ, ಆ ಒಂದು ಡೀಪ್ ಫೈಂಡಿಂಗ್ಸ್ ಆಫ್ರಿಕಾದಲ್ಲಿ. ಆಮೇಲೆ ನಮ್ಮ ವಾಕ್ ಶಕ್ತಿಯಿಂದ ನಾವು ಆ ಮಂತ್ರಗಳ ಪವರಿಂದ ಕಂಟ್ರೋಲ್ ಮಾಡ್ತಾ ಇದ್ವಿ. ಅಂಥದ್ದು ಅವರಲ್ಲೂ ಇದೆ, ಆ ವಾಟರ್ ಬಾಯ್ಲಿಂಗು. ಆಮೇಲೆ ನಾನು ಹೀಗೆ ಕೇಳ್ತಾ ಇದ್ದಂಗೆ ಸದ್ಗುರುಗಳು ಇದ್ದಾರಲ್ಲ ನಮ್ಮ, ಅವ್ರದ್ದೊಂದು ಸಣ್ಣ ಒಂದು ಎಕ್ಸ್ಪೆರಿಮೆಂಟ್ ನೋಡಿದೆ. ನನಗೆ ಹೆಚ್ಚಾಗಿ ಕುತೂಹಲ ಇದೆ. ಅವ್ರನ್ನ ಭೇಟಿಯಾದಾಗ ನಾನು ಕೇಳಬೇಕಿದ್ದನ್ನು, ಹೆಂಗೆ ಮಾಡಿದ್ರಿ ನೀವು ಇದನ್ನು ಅಂತ. ಮೌಂಟ್ ಕೈಲಾಶ್ಗೆ ಹೋದಾಗ ಮಾನಸ ಸರೋವರದ ನೀರನ್ನು ತೆಗೆದು ಅವರ ಒಬ್ಬರು ಶಿಷ್ಯರನ್ನ ಮಲಗಿಸಿ ಅದರ ಹಿಂದ್ಗಡೆ ಇಡ್ತಾರೆ. ಅದು ಬಾಯ್ಲ್ ಆಗುತ್ತೆ. ಸೊ ಎಷ್ಟೋ ಟೆಕ್ನಾಲಜೀಸ್, ಅಂದರೆ ನಾನು ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ಕುತೂಹಲಕಾರಿ ಟೆಕ್ನಾಲಜೀಸ್. ಇವೆಲ್ಲ ಏನಕ್ಕಾಗುತ್ತೆ, ಯಾತಕ್ಕಾಗುತ್ತೆ, ಇದೆಲ್ಲ ಏನು ನಮಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಇಲ್ಲ. ಪರಿಚಯ ಆದರೆ ನಮಗೆ ಹೆದರಿಕೆ. ಅದನ್ನು ಉಪಯೋಗ ಮಾಡ್ಬೋದಾ ಇಲ್ವಾ, ಅದಕ್ಕೆ ಉಪಯೋಗ ಮಾಡಲಿಕ್ಕೆ ನಮಗೇನು ಕೆಪಬಿಲಿಟೀಸ್ ಬೇಕು, ಯಾವ ಥರ ಅದು ಟೆಕ್ನಾಲಜಿ ಆಗಿದ್ದರೆ ನಾವು ಹೆಂಗೆ ಅದನ್ನು ಮುಂದೆ ತೊಗೊಂಡೋಗ್ಬೋದು, ನಮ್ಮದೊಂದು ಆ ಥರ ಚಿಂತನೆಗಳು ನಡೀತಾ ಇದೆ. ಅದ್ರ ಜೊತೆಗೆ ಇವಾಗ ನಾವು ಕಲ್ತ್ಕೊಳ್ಳೋಂಥ ತುಂಬ ಇದೆ. ಯಾಕೆಂತಂದರೆ ಮುಂಚಿನ ಕಾಲದಲ್ಲಿ, ಇವಾಗ ಹಿಂದೆ ಇದ್ದಾಗ ಭಾರತನೇ ಎಲ್ಲದನ್ನು ಕಂಡುಹಿಡಿದಿದ್ದು. ಇವಾಗ ನಮ್ಮ ಹಂಪೆಗೆ ಹೋಗಿ ಹಕ್ಕ ಬುಕ್ಕರ್ ಕಟ್ಟಿರ್ತಕ್ಕಂಥದ್ದು ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಿಟಿ. ಇವತ್ತಿಗೂ ಅದೊಂದು ಆ ರೋಮನ್ ಆರ್ಕಿಟೆಕ್ಚರ್ ಇರ್ಬೋದು, ಆ ರೋಮನ್ ಎಂಪೈರ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನು ಮೀರಿಸ್ಬಿಟ್ಟಿದೆ ಅದು. ಸೊ ಇಟ್ಸ್ ಬೇಸಿಕ್ಲಿ ನಂಬರ್ 1 ಇವತ್ತಿಗೂ. ಸೊ ಅಂಥದ್ದು ಮತ್ತೆ ನಾವು ಕಟ್ಟೋಕ್ಕಾಗಲಿಲ್ಲ ನಮಗೆ. ಇವಾಗಿನ ಆರ್ಕಿಟೆಕ್ಚರ್ಸು ಅಷ್ಟೇ, ಇವಾಗಿನ ಸೊಸೈಟಿನೂ ಅಷ್ಟೇ. ವಿ ಆರ್ ಸಫೋಕೇಟಿಂಗ್, ವಿ ಆರ್ ಜಸ್ಟ್ ಲಿವಿಂಗ್ ಇನ್ ಅ ಕಾಂಕ್ರೀಟ್ ಜಂಗಲ್. ನಮ್ಮಲ್ಲಿ ಏನೋ ಒಂದು ಬೆಂಗಳೂರಿಗೆ ಬಂದುಬಿಟ್ರೆ ಸಾಕು, ಅದು ಕಳೆದೋಗುತ್ತೆ. ಮೈಸೂರು ಹಂಗೆ ಆಗ್ತಾಯಿದೆ. ಎಲ್ಲಿ ಅಂದರೆ ಅಲ್ಲಿ ಇಲ್ಲೊಂದು ಇಟ್ಟಿಗೆ ಇಕ್ಕೋ ಅಂತಾನೆ ಅವನೇನೋ ಕಟ್ತಾನೆ. ಇದೊಂದು ಸಿಟಿ. ಇನ್ಯಾರೋ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡ್ಕೋತಾ ಇದ್ದಾರೆ, ಇನ್ನೇನೋ ಮಾಡ್ಕೋತಾ ಇದ್ದಾರೆ. ಇದು ಹಿಂಗಾದರೆ ನಮ್ಮ ಒಂದು ಗತಿ ಏನು, ದುರ್ಗತಿ ಏನು, ಇವನ್ನೆಲ್ಲ ನಾವು
ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಮುಘಲರು ಬಂದರು, ಬ್ರಿಟಿಷರು ಬಂದರು, ಅವ್ರದ್ದೇ ಆದಂಥ ಒಂದು ಟೆಕ್ನಾಲಜೀಸ್ನ ತೊಗೊಂಬಂದರು, ಅವ್ರದ್ದೇ ಆದಂಥ ಒಂದು ಮೆಥಡ್ಸ್ನ ತೊಗೊಂಬಂದರು. ತಂದುಬಿಟ್ಟು ಏನು ಹೇಳಿದ್ರು, ನೀವು ಬಿಲೀವ್ ಮಾಡಿ, ಇವಾಗ ನೀವು ನಮ್ಮನ್ನು ಫಾಲೋ ಮಾಡಿ ಅಂತ ಹೇಳಿದರು. ಸೊ ಫಾಲೋ ಮಾಡಬೇಕು ಅಂತಂದರೆ ಇದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ ನಮ್ಮ ಒಂದು ಕೆಪಬಿಲಿಟೀಸ್ನ ಡಿಸ್ಟ್ರಾಯ್ ಮಾಡಿ ನಮ್ಮನ್ನು ಫಾಲೋ ಮಾಡಿ ಅಂಥೇಳಿ ನಮ್ಮದನ್ನೇ ವೇದಗಳನ್ನು ತೊಗೊಂಡೋಗಿ ಅಲ್ಲಿಟ್ಕೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡಿ, ಈಗ ಜರ್ಮನ್ರು ಏನು ಮಾಡ್ತಿದ್ದಾರೆ, ನಮ್ಮ ಒಂದು ಮ್ಯಾನುಸ್ಕ್ರಿಪ್ಟ್ನ ತೊಗೊಂಡು ಹೋಗ್ತಾ ಇದ್ದಾರೆ, ಶ್ರೀಲಂಕಾದವ್ರನ್ನ ಎಂಗೇಜ್ ಮಾಡ್ತಾರೆ, ತಮಿಳ್ ಸ್ಕ್ರಿಪ್ಟ್ಸನ್ನ ಓದಲಿಕ್ಕೆ ಶ್ರೀಲಂಕಾದವರು ಅಲ್ಲಿ ಇಟ್ಕೊಂಡಿದ್ದಾರೆ. ಆ ಶ್ರೀಲಂಕಾದವರು ಓದ್ತಾರೆ, ಇವರು ಲೈಬ್ರರಿನಲ್ಲಿ ಪುಸ್ತಕ ಬರೆದಿಟ್ಕೊಂಡು ಕೂತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜೀಸ್ನೆಲ್ಲ ನಾವು ಕಳ್ಕೊತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬ್ರೈನ್ ಪವರ್ನ ಡ್ರೈನ್ ಆಗ್ತಾ ಇದೆ. ಇದು ಯಾವುದು ನಮ್ಮಲ್ಲಿ ಸರಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ರಿಸರ್ಚ್ಗಳು, ನಮ್ಮ ಒಂದು ಆಧ್ಯಾತ್ಮಿಕ ಇದು ಯಾವಾಗ ಚೇಂಜ್ ಮಾಡಲಿ ಅಂತ ನನಗೆ ಯಾವಾಗಲೂ ಅದು ಕುತೂಹಲ ಓಡಾಡ್ತಾನೆ ಇದೆ. ಹೆಚ್ಚಾಗಿ ಅದ್ರಲ್ಲಿ ಪವರ್ ಬರ್ತಾನೆ ಇದೆ. ಸೊ ಇದ್ರ ಬಗ್ಗೆನೂ ನಾನು ಓಡಾಡ್ತಾ ಇದ್ದೀನಿ. ನಿಮಗೇನೋ ತಿಳಿದ್ರೆ ದಯವಿಟ್ಟು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೀರಿ. ಚಿಂತನೆ ಮಾಡ್ತಕ್ಕಂಥವ್ರು, ಆಧ್ಯಾತ್ಮಿಕವಾಗಿರ್ತಕ್ಕಂಥವ್ರು, ಅಥವಾ ಬೇರೆ ಈ ಹಳೆ ಕಾಲದಲ್ಲಿ ಟೆಕ್ನಾಲಜೀಸ್ ಗೊತ್ತು, ಅದು ಗೊತ್ತು, ಇದು ಗೊತ್ತು, ದಯವಿಟ್ಟು ಬನ್ನಿ ಸೇರ್ಕೊಳ್ಳಿ, ಪ್ಲೀಸ್ ಡಿಸ್ಕಸ್. ಆಮೇಲೆ ನಮ್ಮಲ್ಲಿ ಈಗ 2025 ಕುಂಭಮೇಳ ಆಗ್ತಾಯಿದೆ. ಆ ಕುಂಭಮೇಳಕ್ಕೆ ನಾನು ಈ ಸಲ ಹೋಗಬೇಕು ಅಂತ ಒಂದು ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಅದು ಪೂರ್ತಿ ಕುಂಭಮೇಳ 2025 ಬರ್ತಕ್ಕಂಥದ್ದು 12 ವರ್ಷಕ್ಕೊಂದು ಸಲ. ಅದು ಹೆಂಗಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲಿ. ಗುರುಗ್ರಹ ಒಂದು ಸರ್ಕಲ್ ಸುತ್ತೋದಕ್ಕೆ 12 ವರ್ಷ ಬೇಕು. 12 ವರ್ಷ ಪೂರ್ತಿ ಆಗುತ್ತೆ. 11 ವರ್ಷದ ಚಿಲ್ಲರೆ, ಆಲ್ಮೋಸ್ಟ್ 12 ವರ್ಷ. ಅದು ಒಂದು ರೌಂಡ್ ಸುತ್ತಕೊಂಡು ಗುರುಗ್ರಹ ಬರ್ತಾರೆ. ಆ ಗುರುಗ್ರಹ ಬಂದಾಗ ನಾವು ಆ ವಿಚಾರನ ಇಲ್ಲಿ ಕುಂಭಮೇಳ ನಡೆಯುತ್ತೆ, ತ್ರಿವೇಣಿ ಸಂಗಮ. ಇದರಲ್ಲಿ ನಾಗಾ ಸಾಧುಗಳು ಬರ್ತಾರೆ, ಬೇರೆ ಬೇರೆ ಅಘೋರಿಗಳು, ಎಲ್ಲ ಥರದ ಸಾಧುಗಳು, ಸನ್ಯಾಸಿಗಳು, ವಿಷ್ಣುನ ಫಾಲೋ ಮಾಡೋವಂಥವ್ರು, ಬೇರೆ ಕಡೆ ಫಾಲೋ ಮಾಡೋವಂಥವ್ರು. ಈಗ ನಾಗ ಶಿವನ ಕುತ್ತಿಗೆಯಲ್ಲೂ ಇದೆ, ವಿಷ್ಣುವಿನ ಇವಾಗ ನಮ್ಮ ಒಂದು ಹೆಡೆ ಎತ್ಕೊಂಡು ವಿಷ್ಣುನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಸರ್ಪನೂ ಹೌದು. ಸೊ ಹಾಗಾಗಿ ಈ ಒಂದಷ್ಟು ತಿಳ್ಕೊಳ್ಳಿಕ್ಕೆ ನಮಗೆ ಭಾಳ ಕುತೂಹಲಕಾರಿ ವಿಚಾರಗಳು. ಆ ನಾಗಾ ಸಾಧು ಅಂತಕ್ಕಂಥದ್ದೇ ಸುಮ್ಮನೆ ಒಂದು ಟಿಪ್ ಅಂತಂದರೆ, ಅವರು ಆಗೋದಕ್ಕಂತಲೇ ಎಷ್ಟೋ ಕಷ್ಟಪಡ್ತಾರೆ, ಎಷ್ಟೋ ವಿಚಾರಗಳನ್ನು ಅವರು ತಿಳ್ಕೊಂಡಿರ್ತಾರೆ. ಅವರ ಒಂದು ಆಯುಧ ಪ್ರಯೋಗನೇ ಬೇರೆ. ಸೊ ಹಾಗಾಗಿ ಅವರಿಂದ ನಮ್ಮ ಹಿಂದುತ್ವ, ನಮ್ಮ ಹಿಂದೂ ಧರ್ಮ, ನಮ್ಮ ಒಂದು ರಾಷ್ಟ್ರ ಉಳಿದಿದೆ ಅನ್ನೋದಕ್ಕೆ ಅವರು ಒಂದು ಸಪೋರ್ಟು ನಮ್ಮ ಇಂಡಿಯನ್ ಆರ್ಮಿ ಜೊತೆಗೆ. ನಮಗೂ ಒಂದು ಥ್ಯಾಂಕ್ಸ್ ಪ್ರಾಬಬ್ಲಿ ಹೇಳ್ತಕ್ಕಂಥ ಒಂದು ವಿಚಾರ. ಆದರೆ ಅವರು ನೆಲದ ಮೇಲೆ ಮಲಗ್ತಾರೆ, ದಿನಕ್ಕೆ ಒಂದೇ ಸಲ ಊಟ ಮಾಡ್ತಾರೆ. ಸೊ ಹಂಗಾಗಿ ಅವರು ಈ ವರ್ಲ್ಡ್ ಜೊತೆ ಕನೆಕ್ಟಾಗೇ ಇರಲ್ಲ. ಎಲ್ಲರೂ ಹೇಳೋಂಗೆ ಅವರಿಗೆ ಒಂದು 12, ನಮ್ಮಲ್ಲಿ 12 ತಿಂಗಳಂತ ಹೇಳ್ತೀವಲ್ಲ, ಅದೇ ಥರ 12 ಸೈಕಲ್, ನಾಗ, ಶೇಷ, ಆಮೇಲೆ ತರ್ಕ, ಈ ಥರ ಒಂದಷ್ಟು ಇದೆ 12 ವಿಚಾರಗಳು. ಅದನ್ನು ಅವರು ನೋಡಿಕೊಂಡು ಅದನ್ನು ಫಾಲೋ ಮಾಡಿ, ಆಮೇಲೆ ಅವರ ಒಂದು ಸೂಪರ್ ಪವರ್ ಏನಿದೆ, ಈಗ ನಮ್ಮ 5 ಎಲಿಮೆಂಟ್ ನಾವು ಸ್ಟಾಪ್ ಆಗೋಯ್ತು ಅಂತಂದರೆ 5 ಎಲಿಮೆಂಟಿಂದ ಮೇಲ್ಗಡೆಗೆ ಬರ್ತಕ್ಕಂಥದ್ದೇ ನಾಗ ಅಂತ. ಸೊ ಜಸ್ಟ್ ಅನ್ ಇನ್ಫಾರ್ಮೇಷನ್. ಸೊ ಇದೆಲ್ಲವೂ ನಮಗೆ ಹೆಚ್ಚಾಗಿ ಕುತೂಹಲ ಕೊಡಲಿಕ್ಕಂಥ ವಿಚಾರಗಳು. ನೋಡೋಣ, ಆದಷ್ಟು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಹಂಚಿ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಇನ್ನೂ ಬೇರೆಯವ್ರಿಗೂ ಅಭಿವೃದ್ಧಿ ಆಗಲಿ. ಕಮೆಂಟ್ಸನ್ನು ಯೂಸ್ ಮಾಡಿ. ಆಮೇಲೆ ಹೆಚ್ಚಾಗಿ ಡಿಸ್ಕಷನ್ ಮಾಡೋಣ. ನಿಮ್ಗೆ ಯಾವುದೋ ಟಾಪಿಕ್ ಬೇಕಂದ್ರೂ ಹಾಕಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಯಾರಿಗೆ ಬೇಕಾದ್ರೂ ತೋರಿಸಿ. ಆದಷ್ಟು ನಾವು ಒಂದು ವಿಚಾರ ವಿನಿಮಯ ಮಾಡಿಕೊಂಡ್ರೆ ಬಹುಶಃ ನಾವು ಇನ್ನೊಂದು ಲೆವೆಲ್ಗೆ ಮೇಲೆ ಹೇಳ್ತೀವ ಅಂತನ್ನಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅಷ್ಟೇ. ಎಲ್ಲರ ಜೊತೆಗೆ ಸಿಗೋಣ. ದಯವಿಟ್ಟು ಸೇರ್ಕೊಳ್ಳಿ. ನಮಸ್ಕಾರ.